ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಯಾನ್ವಿ ವ್ಲಾಗ್ ವಿಸ್ಟಾಸ್. ಈ ವ್ಲಾಗ್ ಒಳಗೆ ನಾನು ರ್ಯಾಂಡಮಾಗಿ ವಿಡಿಯೋ ಮಾಡತ್ತೀನಿ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ನನಗೆ 8 ಮಂತ್ಸ್ದು ಒಂದು ಪಾಪು ಐತಿ. ಆಕೆ ಜೊತೆ ನಾ ಹೆಂಗೆ ಆಟ ಆಡ್ತೀನಿ, ಆಕೆಗೆ ಹೆಂಗೆ ಊಟ ಮಾಡಿಸ್ತೀನಿ, ನಾ ಇಲ್ಲೇ ಅಲೋನ್ ಆಕಿನ ಹೆಂಗೆ ನೋಡ್ಕೊಳತ್ತೀನಿ ಅಂತ ಎವ್ರಿಡೇ ತೋರಿಸ್ಕೊಂಡು ಹೋಗ್ತೀನಿ. ಆಕೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಆಟ ಆಡ್ತಾಳೆ. ಆಟ ಆಡಿ ಒನ್ ಟೈಮ್ ಬ್ರೆಸ್ಟ್ ಫೀಡ್ ಮಾಡಿದ್ದಾದಮೇಲೆ ಆಕೆಗೆ ಸ್ವಲ್ಪ ಊಟ ಮಾಡಿಸ್ತೀನಿ. ಆಕೆ ಜೊತೆ ನಾವು ಆಟಾಡ್ಕೊಂಡು ಕುಂದ್ರಬೇಕು, ಇಲ್ಲಾಂದ್ರೆ ಆಕೆ ಏನು ಆಟ ಆಡೋಂಗಿಲ್ಲ. ಅಳ್ಕೊಂಡು ಕುಂದ್ರಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆಕೆ ಮುಂದೆ ಕುಂತ್ರೆ ಆಕಿನ ಸುಮ್ಮ ಆಟ ಆಡ್ತಾಳೆ. ಸ್ವಲ್ಪ ಎದ್ದು ಟಿಫನ್ ಅದೆಲ್ಲ ಮಾಡಿ ಹಸ್ಬೆಂಡಿಗೆ ಆಫೀಸಿಗೆ ಕಳಿಸಿ, ಅದಾದಮೇಲೆ ಆಕೆ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಆಕಿನ ಜೊತೆನ ಆಟ ಆಡ್ಕೊತ ಎಲ್ಲ ಸ್ಟಾರ್ಟ್ ಆಕೈತಿ ಡೇ. ಹಂಗೆ ನಡು ಟಿಫನ್ ಅದು ಇದು ನಮ್ಮದು ಇರ್ತೈತಿ. ಅದಾದಮೇಲೆ ಆಕಿಗೆ ಒಂದು ಸ್ವಲ್ಪ ಏನಾರ ಪ್ರಿಪೇರ್ ಮಾಡ್ತೀನಿ. ಅಂದ್ರೆ ಈಗ ಆಲ್ರೆಡಿ ಆಕೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಯಾಳ. ರಾಗಿ ಗಂಜಿ ಇಲ್ಲಾಂದ್ರೆ ಮಲ್ಟಿಗ್ರೇನ್ ಪೌಡ್ರ್ ಮಾಡಿ ಇಟ್ಕೊಂಡೀನಿ ಆಕಿನ ಸಲುವಾಗಿ. ಅಂಥದ್ದೇನಾರ ಮಾಡಿಕೊಡ್ತೀನಿ ಆಕೆಗೆ. ಇಲ್ಲಾಂದ್ರೆ ಮಖಾನ ರೋಸ್ಟ್ ಮಾಡಿ ಸ್ವಲ್ಪ ಪೌಡ್ರ್ ಮಾಡಿಟ್ಟೀನಿ, ಅಂಥದ್ದು ಏನಾರ ಕೊಡ್ತಿರ್ತೀನಿ ಆಕೆಗೆ. ಎವ್ರಿಡೇ ಒಂದೊಂದು ಕೊಡ್ತೀನಿ. ದಿನ ಒಂದೇ ಸೇಮ್ ಕೊಟ್ರೆ ಆಕೆಗೂ ಬೇಜಾರಾಕೈತಲ್ಲ. ಸೊ ದಿನ ಒಂದೊಂದು ಏನಾರ ಬೇರೆ ಮಾಡ್ತಿರ್ತೀನಿ. ಮಾರ್ನಿಂಗ್ ಸ್ವಲ್ಪ ಚಲೋ ಹೊಟ್ಟೆ ತುಂಬಂಗೆ ಊಟ ಕೊಡ್ತೀನಿ. ಸ್ವಲ್ಪ 10-10:30 ಹಿಂಗೆ ಕೊಡ್ತೀನಿ ಆಕೆಗೆ ಊಟ. ಅದಾದಮೇಲೆ ಮಧ್ಯಾಹ್ನ 2:30 3 ಗಂಟೆ ಮೇಲೆ ಒಂದು ಸಾರಿ ಊಟ ಮಾಡ್ತಾಳೆ. ಈಗ ನಾ 3 ಹೊತ್ತು ಆಕೆಗೆ ಊಟ ಕೊಡತ್ತಿಲ್ಲ. ಸೊ 2 ಹೊತ್ತು ಊಟ ಮಾಡ್ತಾಳೆ. ಉಳ್ಕಿ ಟೈಮೆಲ್ಲ ಬ್ರೆಸ್ಟ್ ಫೀಡ್ ಮಾಡ್ತೀನಿ ಆಕೆಗೆ. ಪೌಡರ್ ಆ ಥರ ಈ ಥರ ಏನು ನಾನು ಕೊಟ್ಟಿಲ್ಲ ಆಕೆಗೆ ಇಷ್ಟು ದಿನ. ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡ್ ಮಾಡೀನಿ ಇಷ್ಟು ದಿನ ಆದ್ರೂ. ಸೊ ಆಕೆಗೆ ಎತ್ಕೊಳಕ್ಕೆ ಯಾರಿಲ್ಲ. ಸೊ ನಾನು ಹಸ್ಬೆಂಡ್ ಆಕೆ ಅಷ್ಟು ಅದೀವಿ ಮನೆಯೊಳಗೆ. ಸೊ ಹಸ್ಬೆಂಡ್ ಆಫೀಸಿಗೆ ಹೋದಾಗ ನಾನು ಆಕಿನ ಹೈ ಚೇರ್ ಮೇಲೆ ಕುಂದ್ರಿಸಿ ಸ್ವಲ್ಪ ಏನಾರ ಕೈಯಾಗ ಆಟ ಆಡೋಕ್ಕೆ ಸಾಮಾನು ಕೊಟ್ಟು ನನ್ನ ಕೆಲಸ ಮಾಡ್ಕೊತಿರ್ತೀನಿ. ಆಟ ಆಡ್ತಾಳೆ, ನಡು ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ. ಹಂಗೆ ನೋಡ್ಕೊಂಡು ಮಾಡ್ತಾಯಿರ್ತೀನಿ. ಸೊ ಇವತ್ತು ಮಲ್ಟಿಗ್ರೇನ್ ಪೌಡ್ರ್ ಕೊಟ್ಟೆ ಆಕೆಗೆ ನಾನು. ಎಲ್ಲ ಥರ ಅಕ್ಕಿ, ಎಲ್ಲ ಥರ ಕಾಳೆಲ್ಲ ಹಾಕಿ ತೊಳೆದು ಬಿಸಿಲಿಗೆ ಒಣಗಿಸಿ ಹುರಿದು ಮಿಕ್ಸರಿಗೆ ಹಾಕಿ ಇಟ್ಕೊಂಡೀನಿ. ಒಂದು 15 to 20 ಡೇಸ್ ಬರುತ್ತೆ ಅನ್ಸುತ್ತಿದ್ದು. ಮೊನ್ನೆ ಮಾಡಿಟ್ಟಿದ್ದು. ಅದನ್ನು 1 ಸ್ಪೂನು ಮತ್ತೊಂದು ಅರ್ಧ ಸ್ಪೂನ್ ಮಖಾನ ಪೌಡ್ರ್ ಹಾಕಿ 2 ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸಿ ಆಕೆಗೆ ತಿನ್ನಿಸ್ತೀನಿ. ಸ್ವಲ್ಪ ಅದ್ರಾಗ ತುಪ್ಪದು ಮಿಕ್ಸ್ ಮಾಡಿರ್ತೀನಿ ತಿನ್ನಿಸ್ಬೇಕಾದ್ರೆ. ಇಷ್ಟು ದಿನ ಏನು ಅಷ್ಟು ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ. ಈಗ ಒಂದು ವೀಕ್ ಆಯ್ತು ಸ್ವಲ್ಪ ಊಟ ಮಾಡತ್ತಾಳ. ಮೊದಲೆಲ್ಲ ಟೇಸ್ಟ್ ಗೊತ್ತಾಗ್ತಿತ್ತೇನೋ ಆಕೆಗೆ. ಇಷ್ಟ ಇದ್ರೆ ಅಷ್ಟೇ ತಿಂತಿದ್ಲು, ಇಲ್ಲ ಅಂದ್ರೆ ತಿಂತಿರಲೇ ಇಲ್ಲ. 1 ಸ್ಪೂನ್ ತಿನ್ನಿಸಿದ್ರಾಗನ ಉಳಿ ಬಿಡ್ತಿದ್ಲು. ಸೊ ಈಗ ತಿನ್ನತ್ತಾಳ. ಆಕೆಗೆ ಒಂದು ಸ್ವಲ್ಪ ಊಟ ಮಾಡಿಸಿದ್ರೆ ನನ್ನ ಕೆಲಸ ಕಡಿಮೆ ಆಗ್ಬಿಡ್ತೈತಿ. ಅದಾದ್ಮೇಲೆ ಸ್ವಲ್ಪ ಮಲ್ಕೊತಾಳೆ ಆಕೆ.
ನೆಕ್ಸ್ಟ್ ಅಕ್ಕಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊತಾಳ. ಅಷ್ಟರೊಳಗೆ ಅಕ್ಕಿ ಆಟ ಆಡಿದ ಆಟಿಕೆ ಸಾಮಾನೆಲ್ಲ ಎತ್ತಿಡ್ಬೇಕು, ಮನೆಯೆಲ್ಲ ಕ್ಲೀನ್ ಮಾಡಬೇಕು ಒಂದು ರೌಂಡ್ ಎಲ್ಲ ಕ್ಲೀನ್ ಮಾಡಿ. ನೆಕ್ಸ್ಟ್ ಮತ್ತು ಹಸ್ಬೆಂಡ್ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಸೊ ಅವರಿಗೆ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಮಾಡಬೇಕು. ಸೊ ಎಲ್ಲ ಅಡ್ಗೆ ಮನೆ ಕ್ಲೀನ್ ಮಾಡ್ಕೊಂಡು ನಾ ಅಡ್ಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಕೆ ಕರೆಕ್ಟ್ ಇಷ್ಟ ಹೊತ್ತಂತ ಮಲ್ಕೊಳ್ಳಲ್ಲ. ಒಂದೊಂದು ಸಾರಿ ಹಾಫ್ ಆನ್ ಅವರ್ ಮಲ್ಕೊತಾಳೆ, ಒಂದೊಂದು ಸಾರಿ 1 hour 2 hour ತನಕ ಮಲ್ಕೊತಾಳೆ. ಆಕೆ ಎಷ್ಟೊತ್ತರೆಗೂ ಮಲ್ಕೊತಾಳೆ ಅಷ್ಟೊತ್ತಿನ ತನಕ ನಾನು ಕೆಲಸ ಮಾಡ್ಕೊತೀನಿ. ಎದ್ಲಂದ್ರೆ ಸೊ ಇವಾಗ ನೋಡಿರಿ ಒಂದು ಹಾಫ್ ಆನ್ ಅವರ್ ಆಗಿಲ್ಲ, ಆಲ್ರೆಡಿ ಎದ್ಲು. ಸ್ವಲ್ಪ ಹೊತ್ತು ತೂಗ್ತೀನಿ, ಹೊಳ್ಳಿ ಮಕ್ಕೊಂಡ್ರೆ ಮಲ್ಕೊತಾಳೆ. ಇಲ್ಲ ಅಂದ್ರೆ ಸುಮ್ಮನೆ ಆಕಿನ ತೂಕೊಂತ ಕುಂತ್ರೆ ನಂಗೆ ಕೆಲಸ ಆಗಂಗಿಲ್ಲ. ಸೊ ಆಕಿನ ಕರ್ಕೊಂಡು ಹೋಗಿ ಅಲ್ಲೇ ಹೈ ಚೇರ್ ಮೇಲೆ ಕುಂತ್ಸ್ಕೊಂಡು ನಾನು ಅಡ್ಗೆ ಮಾಡ್ತೀನಿ. ಅಲ್ಲೇ ನೋಡ್ಕೊತ ಆಟ ಆಡ್ತಾಳೆ. ಆ ಕಡೆ ಈ ಕಡೆ ಕಿಟಕಿ ಒಳಗೆ ಏನಾರ ನೋಡ್ಕೊತ ಇರ್ತಾಳೆ. ಆಕೆ ಕೈಯಾಗ ಒಂದು ಏನಾರ ಕೊಡ್ಬೇಕು. ಆ ಟೈಮ್ ಒಳಗೆ ಬಾರಿಸ್ಕೊಂಡು ಆಟ ಆಡ್ತಿರ್ತಾಳೆ. ಬೇಜಾರಾಗ್ತಿರ್ತೈತೆ ಒಂದೊಂದು ಸಾರಿ, ಅಳ್ತಿರ್ತಾಳೆ, ಕರಿತಿರ್ತಾಳೆ. ಸೊ ಏನು ಮಾಡೋಕ್ಕಾಗಿಲ್ಲ, ಕೆಲಸ ಮಾಡ್ಬೇಕು ನಾವು. ಆಟ ಆಡ್ಕೊತ ಹಂಗೆ ನಾನು ಕೆಲಸ ಮುಗಿಸ್ಕೊತೀನಿ. ಮುಗಿಸಿದಾದ್ಮೇಲೆ ಅಷ್ಟೊತ್ತರೆಗೂ ಅವ್ರ ಡ್ಯಾಡಿ ಬರ್ತಾರೆ. ಬಂದ್ರೆ ಅವರು ಸ್ವಲ್ಪ ಆಟ ಆಡಿಸ್ತಾರೆ. ಮಧ್ಯಾಹ್ನ ಬಂದು ಆಕಿನ ಆಟ ಆಡಿಸಿ ಊಟ ಮಾಡಿ ಅವರು ಹೋಗ್ತಾರೆ. ಸೊ ಅವ್ರು ಹೋದ್ಮೇಲೆ ನಾನು ಸ್ವಲ್ಪ ಊಟ ಮಾಡಿ ಆಕೆಗೆ ಇನ್ನೊಂದು ಸ್ವಲ್ಪ ಆಟ ಆಡಿಸಿ ಮಲಗಿಸ್ತೀನಿ. ಮತ್ತೊಂದು ಹಾಫ್ ಆನ್ ಅವರ್ 1 hour ಮಲ್ಕೊಂಡಾದ್ಮೇಲೆ ಮತ್ತು ಸಾಯಂಕಾಲ ಮಾರ್ನಿಂಗ್ ಏನಾರ ಸಾಲಿಡ್ ಕೊಟ್ಟಿದ್ನಂದ್ರೆ ಜಾಸ್ತಿ ಸಾಯಂಕಾಲ ಮತ್ತು ಸಾಲಿಡ್ ಕೊಡೋಕೆ ಹೋಗಂಗಿಲ್ಲ. ಸ್ವಲ್ಪ ಏನಾರ ಫ್ರೂಟ್ಸ್ ಆ ಥರ ಕೊಡ್ತೀನಿ. ಚಿಕ್ಕು ಹಣ್ಣು ತಿಂತಾಳೆ, ಬಾಳೆಹಣ್ಣು, ಸೇಬು ಹಣ್ಣು ಅಕ್ಕಿ ಸ್ವಲ್ಪ ಲೈಕ್ ಮಾಡೋಂಗಿಲ್ಲ. ಸೊ ನಾ ಜಾಸ್ತಿ ಸೇಬು ಹಣ್ಣು ಅಕ್ಕಿ ಕೊಡೋಕೆ ಹೋಗಂಗಿಲ್ಲ. ಅಂದ್ರೆ ಇಲ್ಲಿ ಸೇಬು ಹಣ್ಣು ಏನೋ ಸರಿ ಸಿಗೋಕತ್ತಿಲ್ಲೇನೋ ಗೊತ್ತಿಲ್ಲ. ಸ್ವಲ್ಪ ಹಿಟ್ಟಿರ್ತಾವಲ್ಲ ಆ ಥರ ಇದ್ದರೆ ಚಲೋ ಇರ್ತಾವೆ, ಹುಡುಗರಿಗೆ ಮೆತ್ತಗೆ ಅನ್ನಿಸ್ತಾವೆ ತಿನ್ನೋಕೆ. ಬಟ್ ಇಲ್ಲಿ ಸ್ವಲ್ಪ ಹುಳಿ ಬರ್ತಾವೆ ಸೇಬು ಹಣ್ಣು. ನಾವು ಈಗ ಇಲ್ಲಿರೋದು ಉತ್ತರ ಪ್ರದೇಶ ಒಳಗೆ ಅಂಥ ಪರಿ ಸ್ವೀಟ್ ಇರೋಂಗಿಲ್ಲ. ಸೀಸನ್ ಇದ್ದಾಗ ಚಲೋ ಸಿಗ್ತಾವಂತ. ಸೊ ನಾ ಆಕಿಗೆ ಇಲ್ಲಿ ಆಕಿ ತಿನ್ನತ್ತಿಲ್ಲ ಅಂತೇಳಿ ಕೊಡಕತ್ತಿಲ್ಲ ಸೇಬು ಹಣ್ಣು ಜಾಸ್ತಿ. ಯಾವಾಗಾರ ಒಂದು ಸರಿ ಕೊಟ್ಟಿರ್ತೀನಿ, ತಿಂದರೂ ತಿಂತಾಳೆ, ಇಲ್ಲಾಂದ್ರಿಲ್ಲ. ಸೊ ಅವಕಾಡೋ ಹಣ್ಣು ತಿನ್ನಿಸ್ಬೇಕಂತ ಭಾಳ ಇತ್ತು, ಹುಡುಕ್ಯಾಡ್ದೆ, ಎಲ್ಲೂ ಸಿಗಲಿಲ್ಲ ಮಾರ್ಕೆಟ್ನಾಗ. ಹಸ್ಬೆಂಡ್ ಆಫೀಸ್ನಾಗ ಯಾರಿಗೋ ಹೇಳಿ ತರಿಸ್ಕೊಟ್ಟಿದ್ರು. ಬರೀ 3 ಹಣ್ಣಿಗೆ 350 ಏನೋ ಆಯ್ತು. ಸರಿ ಇರಲಿ, ಒಂದು ಸರಿ ತಿನ್ನಲಿ, ಟೇಸ್ಟ್ ನೋಡಲಿ, ಆಕೆ ಲೈಕ್ ಮಾಡ್ತಾಳೇನಂತ ತರಿಸಿದೆ. ತಿನ್ಲ ಚಲೋ ಅನ್ನಿಸ್ತಕ್ಕಿಗೆ. ನಾನು ಸ್ವೀಟ್ ಇರೋಂಗಿಲ್ಲ, ಅದ್ರೊಳಗೆ ಏನಾರ ಮಿಕ್ಸ್ ಮಾಡಿ ಲೈಕ್ ಬನಾನಾ ಹಿಂಗೆ ಏನಾರ ಸ್ವೀಟ್ನೆಸ್ಸಿಗೆ ಕೊಡ್ಬೇಕು ಅಂದ್ಕೊಂಡೆ. ಬಟ್ ಆಕೆ ಸಾದಾ ಅವಕಾಡೋನು ತಿಂದ್ಲು, ಅಂದ್ರೆ ಫುಲ್ ಹಣ್ಣಾಗಿತ್ತು ಅದು. ಸೊ ಆಕೆಗೆ ಲೈಕ್ ಆಗ್ತದೆ, ತಿಂದ್ಲು, ಚಲೋ ಹಣ್ಣು ಅದನ್ನು. ಸಾಯಂಕಾಲ ಒಂದು ಸ್ವಲ್ಪ ಹೊತ್ತು ಹಂಗೆ ಹೊರಗೆ ಬಾಲ್ಕನಿ ಒಳಗೆ ಬಂದು ಬಿಸಿಲಿಗೆ ಹಕ್ಕಿ ಅದು ಹಾರಾಡ್ತಿರ್ತಾವಲ್ಲ ನೋಡ್ಕೊಂತ ಊಟ ಮಾಡ್ತಾಳೆ. ಆಟ ಆಡೋದು ಜಾಸ್ತಿ ಅಕ್ಕಿ ಊಟ ಮಾಡ್ಬೇಕಾದ್ರೆ ನಿಂದಿರ್ಬೇಕು, ಅಕ್ಕಿನೇ ನಿಂತು ಊಟ ಮಾಡ್ಬೇಕು. ನಾ ಎತ್ಕೊಂಡು ಕುಂದ್ರಿಸಿದ್ರೆ ಕುಂದ್ರಂಗಿಲ್ಲ ಆಕಿ ಒಂದು ಕಡೆ. ಅದಕ್ಕೆ ಹೊರಗೆ ಕರ್ಕೊಂಬಂದು ತೋರಿಸ್ಕೊಂತ ಊಟ ಮಾಡ್ಸಾತಿದ್ದೆ. ಆಯ್ತು, ಅದಾದಮೇಲೆ ಆಟ ಆಡ್ತಾ ಆಕಿದ್ದು ಸ್ವಲ್ಪ ನಿದ್ದೆ ಕಡಿಮೆ ಆಗೈತಿ. ಈಗ ಊರಾಗಿದ್ದಾಗ ಚಲೋ ಮಕ್ಕೊಂತಿದ್ಲ, ಇಲ್ಲಿ ಬಂದಮೇಲೆ ನಿದ್ದೆನೇ ಕಮ್ಮಿ ಆಗೈತಿ. ಆಟ ಆಡ್ಕೊಂತಿರ್ತಾಳೆ. ಆದರೂ ಮುಂಜಾನಿಂದ ಸಾಯಂಕಾಲ ತನಕ ಆಕಿನ ಒಬ್ಬಾಕೆ ಹಿಡಿಬೇಕಂದ್ರೆ ಸ್ವಲ್ಪ ಕಷ್ಟನೇ ಆಕೈತಿ. ಹುಡುಗರು ಸ್ವಲ್ಪ 1 hour 2 hour ಬಿಟ್ಟು ಮಲ್ಕೊಂಡ್ರೆ ನಮಗೂ ರೆಸ್ಟ್ ಸಿಗ್ತೈತಿ. ಇಲ್ಲಾಂದ್ರೆ ಮುಂಜಾನಿಂದ ಸಂಜೆ ತನಕ ಎತ್ಕೊ ಅಂದ್ರೆ ನಮಗೂ ಬೇಜಾರಾಗುತ್ತೆ. ಹಂಗೆ ಮಾಡ್ಕೊಂಡು ಹೊಂಟೀನಿ.